ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗಲ್ಲಿ ನಾನೊಂದು ಈಸಿಯಾಗಿ ಎಗ್ ರೈಸ್ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಯಾವುದೇ ಥರದ ನಾನು ಸಾಸ್ ಆಗಲಿ ಏನೂ ಇಲ್ಲಿ ಬಳಸ್ತಿಲ್ಲ. ಎಲ್ಲ ಈಸಿಯಾಗಿ ಮನೇಲಿ ಸಿಗೋ ಅಂಥ ಪೌಡರ್ಸ್ನೇ ಯೂಸ್ ಮಾಡಿ ನಾನಿಲ್ಲಿ ಎಗ್ ರೈಸ್ ತೋರಿಸ್ತಿದ್ದೀನಿ. ಎಸ್, ಲೆಟ್ಸ್ ಬಿಗಿನ್. ಸೊ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕೋಬೇಕು. ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀವಿ, ಸ್ಲೈಸಾಗಿ ಹೆಚ್ಕೊಂಡಿರೋ ಅಂಥ ಆನಿಯನ್ಸು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿ, ಅದನ್ನು ಸ್ಲೈಸ್ ಮಾಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ನಾವು ಚಿಲ್ಲಿ ಪೌಡರ್ ಹಾಕಬೇಕಾಗತ್ತಲ್ಲ, ಸೊ ಹಾಗಾಗಿ 2 ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸಾಲ್ಟ್ ಆ್ಯಸ್ ಪರ್ ಯುವರ್ ಟೇಸ್ಟ್. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನಾನಿಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಬಿರಿಯಾನಿ ಮಸಾಲ ಪೌಡರ್ ಹಾಗೆ ಗರಂ ಮಸಾಲ 3 ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 10 ಮೊಟ್ಟೆ ತೊಗೊಂಡಿದ್ದೀವಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಜೊತೆ ಹೊಂದ್ಕೊಳ್ಬೇಕಾಗತ್ತೆ. ಹಾಗೆ ಪೂರ್ತಿ ಸ್ಕ್ರ್ಯಾಂಬಲ್ಡ್ ಮಾಡ್ಕೋಬಾರ್ದು ಎಗ್ಸ್ನ. ಸ್ವಲ್ಪ ಸ್ಕ್ರ್ಯಾಂಬಲ್ಡ್ ಆಗೂ ಇರಬೇಕು, ಸ್ವಲ್ಪ ಲಿಕ್ವಿಡ್ ಥರನೂ ಇರಬೇಕು. ಸೊ ದಟ್ ರೈಸ್ಗೆ ಮಿಕ್ಸ್ ಮಾಡಿದಾಗ ಫ್ಲೇವರ್ ಚೆನ್ನಾಗಿ ಇದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ, ಆ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಸೊ ಮೊದಲೇ ರೈಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಬಿಕಾಸ್ ಬಿಸಿ ರೈಸ್ ಹಾಕಿದ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತಲ್ಲ. ಸೊ ಹಾಗಾಗಿ ಉದುದ್ರಿರ್ಬೇಕಾದ್ರೆ ಮುಂಚೆನೇ ಮಾಡಿಟ್ಕೊಳ್ಳಿ. ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಸ್, ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈಗ ನಾವಿಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀವಿ. ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಟ್ರೆ ಸೊ ಟೇಸ್ಟಿಯಾಗಿರೋಂತಹ ಎಗ್ ರೈಸ್ ರೆಡಿ ಆಗುತ್ತೆ. ತುಂಬಾ ಸುಲಭ ಮಾಡೋದು ಆ್ಯಂಡ್ ಹೆಲ್ತಿಯಾಗೂ ಇರುತ್ತೆ. ಯಾವುದೇ ಥರದ ನಾವು ಸಾಸ್ನ ಇಲ್ಲಿ ಬಳಸ್ತಿಲ್ಲ. ಎಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಸೊ ಈ ರೈಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.